ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ. ಸ್ನೇಹಿತರೆ, ಇವತ್ತು ತಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆಯೇ ಇವತ್ತು ಮಲೆನಾಡು ಭಾಗದಲ್ಲಿ ಮಳೆ ಅತಿ ಹೆಚ್ಚಾಗಿದೆ. ಹಾಗೆಯೇ ಇವತ್ತಿನ ದಿನ ಮೆಣಸು ಹಾಕಲಿಕ್ಕೆ ಸೂಕ್ತವಾದ ಸಮಯ. ಸ್ವಲ್ಪ ಮಳೆ ಜಾಸ್ತಿ ಇದೆ, ಆದರೂ ಸಹ ಮೆಣಸು ಬೀಳನ್ನ ನಾವು ಹಾಕ್ಬೋದು. ಸ್ನೇಹಿತರೆ, ಮೆಣಸಿನ ಬೀಳನ್ನು ನಾವು ಹಾಕ್ಬೋದು ಅಂತ ಹೇಳ್ತಿದ್ದೀನಿ, ಮೆಣಸಿನ ಬುಟ್ಟಿ ಅಲ್ಲ. ತಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಮೆಣಸಿನ ಬುಟ್ಟಿನ ಹಾಕಿ ಅಂತ ಹೇಳ್ತಿಲ್ಲ, ಮೆಣಸಿನ ಬೀಳನ್ನು ಹಾಕ್ಬೋದು ಅಂತ ಹೇಳ್ತಿದ್ದೀನಿ. ಮೆಣಸಿನ ಬೀಳಿನಲ್ಲಿ ಬೀಳು ಹಾಕೋ ವಿಧಾನ ಹೇಗೆ, ಮತ್ತು ಫುಲ್ ಕ್ಲೀನ್ ಮಾಡ್ಕೋಬೇಕು. ಸುತ್ತ ಕ್ಲೀನ್ ಮಾಡ್ಕೊಳ್ಳಿ, ಫುಲ್ ಒಂದು 2-3 ಅಡಿ ಅಷ್ಟು ಅಗಲ ಜಾಗನ ಮರದಿಂದ ಸುತ್ತ ಕ್ಲೀನ್ ಮಾಡ್ಕೋಬೇಕು ಮೊದಲಿಗೆ. ಯಾಕಂದರೆ ಇವಾಗ ಮಳೆ ಇರೋದ್ರಿಂದ ಮಳೆಯಲ್ಲಿ ಮೆಣಸಿನ ಬೀಳು ಕೊಳೆಯುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಎಲ್ಲರೂ ಸಹ ಮೆಣಸಿನ ಬುಟ್ಟಿನೇ ತಂದು ಹಾಕಬೇಕು. ಮೆಣಸಿನ ಬುಟ್ಟಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಸಹ ಅಂದ್ಕೊಂಡಿರ್ತೀರ. ಆ ಭಾಗದಲ್ಲೂ ಇದು ಮಾಡಿ, ಯಾಕೆಂದರೆ ಒಂದು ಮರಕ್ಕೆ ನಾವು 2 ಕಡೆಗೆ ಹಾಕೋಣ ಎಲ್ಲರೂ ಸಹ ಹಾಗೆ ಅಂದ್ಕೊಂಡಿರ್ತೀರ. ಇಲ್ಲ, ನನ್ನ ಪ್ರಕಾರ ನಾನು ಕೃಷಿನ ಶುರು ಮಾಡಿದ್ರಿಂದ ನೋಡ್ತಾಯಿದ್ದೀನಿ, ನಾನು ಇದುವರೆಗೂ ಸಹ ಒಂದೇ ಒಂದು ಮೆಣಸಿನ ಬುಟ್ಟಿನೂ ಸಹ ತಂದು ಹಾಕಿಲ್ಲ. ಯಾಕೆಂದರೆ ನಾನು ಮೆಣಸಿನ ಬೀಳು, ನಮ್ಮ ಮಲೆನಾಡು ಆಡು ಭಾಷೆಯಲ್ಲಿ ಮೆಣಸಿನ ಅಂಬು ಅಂತೀವಿ. ಯಾವ ಥರ ಇರುತ್ತೆ ಅಂದರೆ, ಅದು ಮೆಣಸಿನ ಬೀಳು ಏನು ಮೇಲೆ ಹೋಗಿರುತ್ತಲ್ಲ, ಆ ಬೀಳನ್ನು ನಾವು ಮೇಲೆ ಹೋದಂಥ ಬೀಳು ಮತ್ತು ಎಕ್ಸ್ಟ್ರಾ ಬೀಳು ನೆಲದಲ್ಲಿ ಬಂದಿರುತ್ತೆ, ಆ ಬೀಳನ್ನು ಕಟ್ ಮಾಡಿ ತಂದು ನಾವು ಹಾಕಲಿಕ್ಕೆ ಉಪಯುಕ್ತವಾಗಿರುತ್ತೆ. ಮತ್ತು ಯಾಕಂದರೆ ಒಂದು ಮರಕ್ಕೆ ನಾವು 2-3 ಸೈಡಿಗೆ ಹಾಕ್ಬೋದು. ಮತ್ತು ನಮ್ಮ ಖರ್ಚು ಸಹ ಹೆಚ್ಚು ಬರೋಲ್ಲ. ಯಾಕೆಂದರೆ ಮೆಣಸಿನ ಬೀಳಿಗೆ ದುಡ್ಡು ಕೊಟ್ಟು ತರಬೇಕಾಗಲ್ಲ. ಬೇರೆಯವ್ರ ತೋಟದಲ್ಲೋ ಅಥವಾ ನಮ್ಮ ತೋಟದಲ್ಲೋ, ಯಾವ ತೋಟದಲ್ಲಿರುತ್ತೆ ಆ ಬೀಳನ್ನು ನಾವು ತಂದು ಹಾಕ್ಬೋದು. ಇವತ್ತು ಈ ಮೆಣಸಿನ ಬೀಳನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಒಂದೇ ಒಂದು ಬೀಳು ಹಾಕಿ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ಸ್ವಚ್ಛ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಫುಲ್ಲು ಮರದ ಸುತ್ತ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು, ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಬೀಳು ತುಂಬ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಗುಂಡಿ ತೆಗಿಬೇಕು. ಸುಮಾರು ಒಂದು ಅಡಿಯಷ್ಟು ಗುಂಡಿ ಹೋಗಬೇಕು. ಯಾಕೆಂದರೆ ಬೀಡು ಉದ್ದ ಇರುತ್ತಲ್ವ, ಸುಮಾರು 1 ಅಡಿಯಷ್ಟು ಗುಂಡಿ ಉದ್ದ ಹೋದಾಗ ಆ ಬೀಳನ್ನು ಅದರೊಳಗೆ ಕೂರಿಸ್ಬೋದು. ನೋಡಿ, ಬೀಳು ಈ ರೀತಿ ಇರ್ತದೆ. ಈ ಬೀಳನ್ನು ಸುಮಾರು 2, 3, 4, ಈಗ ಒಂದು 4 ಬೀಳನ್ನು ತೊಗೊಂಬಿಟ್ಟು ನಾವೇನು ಗುಂಡಿ ತೆಗೆದಿದ್ವಲ್ಲ, ಆ ಗುಂಡಿನಲ್ಲಿ ಬೀಳನ್ನು ನೋಡಿ, ಒಂದು ನಿಮಿಷ ತೋರಿಸಿ, ಅದನ್ನು ಯಾವ ರೀತಿ ಇಡಬೇಕು ಅನ್ನೋದನ್ನು ತೋರಿಸಿ. ಬೀಳು ನೋಡಿ ಇಷ್ಟುದ್ದ ಇರ್ತದೆ. ಈ ಬೀಳನ್ನು ನಾವು ಈ ರೀತಿ ಯು ಆಕಾರದಲ್ಲಿ ಮಾಡಿ ಕೂರಿಸ್ಬೇಕು. ಯಾಕೆಂದರೆ ಅದರಲ್ಲಿ ಗೆಣ್ಣುಗಳಿರುತ್ತೆ. ಆ ಗೆಣ್ಣಲ್ಲಿ ಬೇರು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಿ, ಈ ಗೆಣ್ಣಲ್ಲಿ ಬೇರಿರುತ್ತೆ. ಈ ಬೇರು ಸಹ ಆ ಭೂಮಿ ಒಳಗಡೆ ಸೇರಿಕೊಂಡಾಗ ಈಸಿಯಾಗಿ ನಿಮಗೆ ಆ ಬೇರು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನು ಆ ಒಂದು ಯು ಶೇಪಲ್ಲಿ ನಾವು ಇಡಬೇಕು. ಯಾಕೆಂದರೆ ಅದು ಕೊಳೆಯಲ್ಲ, ಆವಾಗ ಕೊಳೆ ಸಹ ಬರೋಲ್ಲ. ಮಳೆ ಸ್ವಲ್ಪ ಅತಿ ಹೆಚ್ಚಾದ್ರೂ ಸಹ ಆದಷ್ಟು ಬೇಗನೆ ಅದು ನಮಗೆ ಒಂದು ಬೇರು ಕೊಡುವಂಥ ಕೆಲಸ ಆಗುತ್ತೆ. ಮತ್ತು ಮರ ದೊಡ್ಡದಿದ್ದರೆ ನಾವು ಒಂದು ಮರದಲ್ಲಿ 2 ಕಡೆಗೆ 3 ಕಡೆಗೆ ಹಾಕ್ಬೋದು. ಮತ್ತು ನಾವಿವಾಗ ಈ ಏನು ಮೆಣಸಿನ ಬುಟ್ಟಿ ಹಾಕೋದ್ವಲ್ಲ, ಇದನ್ನು ಈ ರೀತಿ ಕಾಲಲ್ಲಿ ತುಣಿಬೇಕು. ತುಣಿದು ತುಂಬ ಹದವಾಗಿ ಒಂದು ಅಂದಾಜಿಗೆ ತುಣಿಬೇಕು, ತುಂಬ ಗಟ್ಟಿಯಾಗೂ ತುಣಿಬಾರ್ದು. ಮತ್ತು ಈಗ ನಾವು ಕೊನೆಯದಾಗಿ ತೋರಿಸ್ತೀನಿ ನೋಡಿ, ಇದಿದೆಯಲ್ಲ, ಇದು ಅತಿ ಮುಖ್ಯ. ನಾವು ಮೆಣಸಿನ ಬೀಳು ಹಾಕಬೇಕಿದ್ರೆ ಇದು ಅತಿ ಮುಖ್ಯ. ಯಾಕೆ ಅಂದರೆ ಸುಮಾರು ಅರ್ಧ ಅಡಿನಾದರೂ ನಾವು ಮೆಣಸಿನ ಬೀಳಿಗೆ ಮಣ್ಣು ಕೊಡಬೇಕು. ನಾವು ಗುಂಡಿಯಿಂದ ಮೇಲ್ಗಡೆ ಈಗ ಅರ್ಧ ಅಡಿನಾದರೂ ನಾವು ಮಣ್ಣು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನಾವು ಬೀಳು ತಂದು ಹಾಕೋದೇ ಈಸಿ, ಮತ್ತು ಈ ಪ್ರೊಸೀಜರು ಈಸಿ ಇರುತ್ತೆ. ಮತ್ತು ನಾವು ಬುಟ್ಟಿ ತರೋಕೆ ಹೋದರೆ ನಾವು ಬುಟ್ಟಿ ದುಡ್ಡನ್ನು ಸಹ ಉಳಿಸ್ಬೋದು.
ಮತ್ತು ಇದರಲ್ಲಿ ಈಗ ನಾವೊಂದು 5-6 ಬೀಳು ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 2 ಬೀಳು ಇಲ್ಲ 3 ಬೀಳಾದರೂ ಬಂದ್ರೂ ನಮಗೆ ಅನುಕೂಲ ಆಗುತ್ತೆ. ನೋಡಿ ಈ ರೀತಿ ಹೈಟ್ ಮಾಡಬೇಕು ಅದನ್ನು. ಇದು ಒಂದು ಸೈಡಿಗೆ ಒಂದು ಮರಕ್ಕೆ ಹಾಕ್ತಿದ್ದೀನಿ. ಇದು ಮರ ದೊಡ್ಡದಿದೆ, ಆ್ಯಕ್ಚುಲಿ ಮರ ದೊಡ್ಡದಿರೋದ್ರಿಂದ ನಾವು ಇದಕ್ಕೆ 2 ಸೈಡಿಗೆ ಹಾಕ್ಬೋದು. ಅದನ್ನು ಸಹ ತೋರಿಸ್ತೀನಿ ನೋಡಿ. ಇದಕ್ಕೆ ನಂತರ ಒಂದು ಕೋಲ್ಗಳನ್ನ ಕೊಡಬೇಕು, ಬಡ್ಡೆ ಮುಚ್ಚಬೇಕು, ಅದನ್ನು ಸಹ ತೋರಿಸ್ತೀನಿ ಯಾವ ರೀತಿ ಬಡ್ಡೆ ಮುಚ್ಚಬೇಕು ಅಂತ ಹೇಳಿ. ನೋಡಿ ಮತ್ತೊಂದು ಭಾಗಕ್ಕೆ ಇದೇ ಮರದಲ್ಲಿ ಈ ಭಾಗಕ್ಕೆ ಹಾಕಿದ್ವಿ, ಮತ್ತೊಂದು ಭಾಗದಲ್ಲಿ ಗುಂಡಿನ ತೆಗೆದುಬಿಟ್ಟಿದೆ. ಅಲ್ಲಿಗೂ ಸಹ ಸೇಮ್ ಅದೇ ಪ್ರೊಸೀಜರ್. ಇವಾಗ ಅಲ್ಲಿ ಏನು ಪ್ರೊಸೀಜರ್ ಮಾಡಿದ್ವಿ ಅದೇ ಪ್ರೊಸೀಜರಲ್ಲಿ ಹಾಕಬೇಕು. ನೋಡಿ ಇದು ಒಂದು ಭಾಗ ಮತ್ತು ಇನ್ನೊಂದು ಭಾಗ ಇಲ್ಲಿರ್ತದೆ. ಇದು ಮರದ 2 ಭಾಗ. ಈಗ ನಾವು ಇದನ್ನೇ ಬುಟ್ಟಿಗೆ ದುಡ್ಡು ಕೊಟ್ಟು ತರಬೇಕು ಅಂದರೆ ಇವತ್ತು ನಿಮಗೆ ಮೆಣಸಿನ ಬುಟ್ಟಿಯ ರೇಟ್ ಗೊತ್ತು ಎಷ್ಟಿದೆ ಅಂತ ಹೇಳಿ. 2 ಭಾಗ, ಒಂದು ಮರಕ್ಕೆ 2 ಕಡೆಗೆ ಹಾಕ್ತೀನಿ ಅಂದರೆ ತುಂಬಾ ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ಬೀಳು ಹಾಕೋದು ಉತ್ತಮ, ಮೆಣಸಿನ ಅಂಬನ್ನು ಹಾಕೋದು ಉತ್ತಮ. ಯಾಕೆ ಅಂದರೆ ಪಕ್ಕದ ತೋಟದಲ್ಲಿ, ನಮ್ಮ ತೋಟದಲ್ಲಿ, ಇನ್ನೊಬ್ಬರ ತೋಟದಲ್ಲಿ, ಯಾರ ತೋಟದಲ್ಲಾದ್ರೂ ಬೀಳು ಸಿಗುತ್ತೆ. ಬೀಳು ತಂದು ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ. ಮತ್ತು ಒಂದು ಮರದಲ್ಲಿ 2 ಸೈಡಿಗೆ ಹಾಕಿದ್ದು 2 ಬಂತು ಅಂದರೆ ಆದಷ್ಟು ಬೇಗ ಇಡೀ ಮರದ ತುಂಬ ಮೆಣಸು ತುಂಬಿಕೊಳ್ಳುತ್ತೆ. ಇದಕ್ಕೆ ಬಡ್ಡೆ ಮುಚ್ಚಬೇಕು. ಬಡ್ಡೆ ಮುಚ್ಚೋ ವಿಧಾನವನ್ನು ತೋರಿಸ್ತೀನಿ ಯಾವ ರೀತಿ ಮುಚ್ಚಬೇಕು ಅಂತ ಹೇಳಿ. ಬಡ್ಡೆ ಮುಚ್ಚೋ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ಸ್ನೇಹಿತರೆ. ನೋಡಿ ಮಣ್ಣು ತುಂಬ ಫಲವತ್ತತೆಯಿಂದ ಇರುತ್ತೆ. ಯಾಕೆಂದರೆ ಇದು ಮರಗಸಿ ಆದ ನಂತರ ಮಣ್ಣಿಗೆ ಆ ಎಲೆ ಎಲ್ಲ ನೋಡಿ ಮಣ್ಣು ತುಂಬ ಫಲವತ್ತತೆಯಿಂದ ಇರುತ್ತೆ. ಯಾಕೆಂದರೆ ಇದು ಮರಗಸಿ ಆದ ನಂತರ ಮಣ್ಣಿಗೆ ಆ ಎಲೆ ಎಲ್ಲ ಕರಗ್ಬಿಟ್ಟು ಕಾಂಪೋಸ್ಟ್ ಆಗಿರುತ್ತೆ. ಕಾಂಪೋಸ್ಟ್ ಆದಂತಹ ಮಣ್ಣು ನಮ್ಮ ತೋಟದ ಮಣ್ಣಿದು. ಇಷ್ಟು ಈಗ ನಾನು ನಿಮಗೆ ತೋರಿಸಿರೋ ಇಷ್ಟು ಸಹ 2 ಬೀಳು ಹಾಕಲಿಕ್ಕೆ ಸುಮಾರು 7 ನಿಮಿಷ ಟೈಮ್ ತೊಗೊಂಡಿದೆ. 7 ನಿಮಿಷದಲ್ಲೇ ನಿಮಗೆ ಒಂದು ಮರದ ಹತ್ರ ಕ್ಲೀನ್ ಮಾಡಿ ಬೀಳು ಹಾಕಿ ಅದಕ್ಕೆ ಬಡ್ಡೆನೂ ಸಹ ಮುಚ್ಬೋದು. ಬಡ್ಡೆ ಮುಚ್ಚಿ ಅದಕ್ಕೊಂದು 2-3 ಕಡ್ಡಿ ಸುತ್ತ ಈ ಹಳ ಹೊಡೆಯುವಾಗ ಯಾರು ಈ ದಬ್ಬೆ ಏನು ಬರುತ್ತಲ್ಲ, ದಬ್ಬೆ ಬಂದು ಅದಕ್ಕೆ ಟಚ್ ಆಗಬಾರ್ದು ಅನ್ನೋದಾದರೆ ಆ ಸುತ್ತ ಅದಕ್ಕೆ ಕಡ್ಡಿಗಳನ್ನು ನಿಲ್ಲಿಸಬೇಕು, ಕೋಲ್ಗಳನ್ನ ಮಾಡಿ ನಿಲ್ಲಿಸಬೇಕು. ಇದನ್ನು ಇವಾಗ ಬಡ್ಡೆ ಮುಚ್ಚೋ ವಿಧಾನನ ತೋರಿಸ್ಕೊಡ್ತೀನಿ ನೋಡಿ. ಬಡ್ಡೆ ಮುಚ್ತಾರೆ ಇದಕ್ಕೆ. ನೋಡಿ ಈ ಥರ ದರ್ಗ್, ಏನಾರು ಒಂದು ದರ್ಗ್ ಸಿಕ್ಕಿದರೆ ಇದನ್ನು ಮುಚ್ಚಿಬಿಟ್ರೆ ನಿಮಗೆ ತುಂಬ ಅನುಕೂಲ. ಇದರ ಸುತ್ತ ಇವಾಗ ಸೇಫ್ಟಿ ಮಾಡ್ತಿರೋದು. ಇದು ಹಳ ಹೊಡೆಯುವಾಗ ಬೀಳಿಗೆ ಏಟು ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸೇಫ್ಟಿ ಮಾಡ್ತಾರೆ. ಈ ವಿಧಾನದಲ್ಲಿ ಮೆಣಸಿನ ಬೀಳನ್ನು ಹಾಕಿ ತುಂಬ ಉಪಯುಕ್ತಕರ ಮಾಹಿತಿ ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಸಂಪರ್ಕಿಸಿ. ಹಾಗೆಯೇ ಮೆಣಸಿನ ಬೀಳು ಏನಾದರೂ ಬೇಕಿದ್ದರೂ ಸಹ ನಮ್ಮನ್ನು ಸಂಪರ್ಕಿಸಿ. ನಮಗೆ ತಿಳಿದಂಥ ಅವ್ರ ಹತ್ರ ನಾವು ಮೆಣಸಿನ ಬೀಳನ್ನು ರೈತರಿಗೆ ಉಚಿತವಾಗಿ ಕೊಡಿಸೋವಂಥ ಒಂದು ವ್ಯವಸ್ಥೆನೂ ಮಾಡಿಕೊಡ್ತೀವಿ. ಯಾಕೆಂದರೆ ಇವತ್ತು ಕೃಷಿಕರಿಗೆ ಎಷ್ಟು ಸಹಕಾರ ಮಾಡಬೇಕು ಅಂದರೆ ಕೃಷಿ ಮಾಡ್ತೀವಿ ಅಂತ ಬಂದವರಿಗೆ ತುಂಬ ಸಹಕಾರನ ಮಾಡಬೇಕು. ನಮ್ಮಲ್ಲಿ ಎಲ್ಲಾದರೂ ಸಾಧ್ಯವಾಗಿ ಸಿಕ್ಕಿದರೆ ಮೆಣಸಿನ ಬೀಳನ್ನು ನಾವು ಕೊಡಿಸ್ಲಿಕ್ಕೆ ಸಹಾಯ ಮಾಡ್ತೀವಿ. ಸಂಪರ್ಕಿಸಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ. ಕೊನೆಯದಾಗಿ ಬಡ್ಡೆ ಮುಚ್ಚುವಂಥ ವಿಧಾನ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚು ಸೊಪ್ಪಿದ್ದ ಕಾರಣ ಇಷ್ಟು ನೀಟಾಗಿ ಬಡ್ಡೆ ಮುಚ್ಚಲಿಕ್ಕೆ ಸಿಕ್ಕಿದೆ. ಸೊಪ್ಪು ಇಲ್ಲ ಅಂದರೆ ನಾವು ದರ್ಗನ್ನು ಮುಚ್ಬೋದು. ದರ್ಗ ಮುಚ್ಚಿಬಿಟ್ರೆ ಇನ್ನೂ ಸಹ ಚೆನ್ನಾಗಿರುತ್ತೆ. ಸೊಪ್ಪಿದ್ರೆ ಸೊಪ್ಪನ್ನು ಸಹ ಮುಚ್ಬೋದು. ನಮಸ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫಾಲೋ